ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಹನಿ ಟ್ರ್ಯಾಪ್ ಬಲೆಗೆ ಪ್ರಭಾವಿ ಸಚಿವ ಬಿದ್ದಿರೋದು ನಿಜ ಅಂತ ಹೇಳಿ ನ್ಯೂಸ್ 18 ಬಿತ್ತರಿಸಿದ ಹನಿ ಟ್ರ್ಯಾಪ್ ವರದಿನೂ ಸತ್ಯ. ಹನಿ ಟ್ರ್ಯಾಪ್ ಖಚಿತಪಡಿಸಿದ್ದಾರೆ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು. ಹನಿ ಟ್ರ್ಯಾಪ್ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ಬಿತ್ತರಿಸಿತ್ತು. ಈ ಒಂದು ವರದಿಯನ್ನ ವಿಸ್ತೃತವಾಗಿ ಬಿತ್ತರಿಸಿತ್ತು. ಇದೀಗ ಈ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ ಸಚಿವರು. ಸಚಿವರ ಮೇಲೆ 2 ಸಲ ಹನಿ ಟ್ರ್ಯಾಪ್ ಯತ್ನ ಆಗಿದೆ. ನಮ್ಮವರಷ್ಟೇ ಅಲ್ಲ, ಬೇರೆ ಪಕ್ಷದವರು ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿದ್ದಾರೆ. ನ್ಯೂಸ್ 18 ಬಿತ್ತರಿಸಿದ ವರದಿಯ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವರು ಹನಿ ಟ್ರ್ಯಾಪ್ ಅನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡೋದಕ್ಕೆ ಹೇಳಿದ್ದೀನಿ, ಇದು ಇಲ್ಲಿಗೆ ನಿಲ್ಬೇಕು ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹೌದು, ಮಾಡಲಾಗಿದೆ. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 times. ಸೊ ಅದು ಸಕ್ಸಸ್ ಆಗಿಲ್ಲ. ಈ ತರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಬೀಳಬೇಕು. ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದ್ದೀವಿ, ಅದನ್ನ ದೂರು ಕೊಡ್ಲಿಕ್ಕೆ ಹೇಳಿದ್ದೀವಿ. ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಹಾಕ್ತಿದ್ದೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ದೂರು ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಹೇಳಿದ್ರೆ ಅದೇ ಮಾಡಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡಿವಾಣಕ್ಕೂ ಮತ್ತು ಯಾರಿದಾರ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನೋಡೋಣ, CM ಅವ್ರ ಜೊತೆ ಮಾತಾಡ್ತೀವಿ. ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ ಆಗ್ತದೆ. ಹೌದೌದು, ಇದರಲ್ಲಿ ಏನೋ ಬರೀ ನಮ್ಮವರಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದವರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ. ಅವ್ರ ಹೆಸರು ಕೇಳಿ ಬಂದಿತ್ತು, ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಬ್ರೇಕ್ ಆಗುತ್ತೆ. ಹನಿ ಟ್ರ್ಯಾಪ್ ಬಗ್ಗೆ ಸಿಡಿದೆದ್ದ ಸಚಿವರಿಂದ ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಾಗಿದೆ. ಸಂತ್ರಸ್ತ ಮಂತ್ರಿಯ ಜೊತೆಗೆ ತೆರಳಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಹನಿ ಟ್ರ್ಯಾಪ್ನ ಮಾಸ್ಟರ್ ಮೈಂಡ್ ವಿರುದ್ಧ ಸಿಎಂ ಬಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂಗೆ ದಾಖಲೆಗಳನ್ನ ತೋರಿಸಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಗೃಹ ಸಚಿವರಿಂದಲೂ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಪೊಲೀಸರಿಗೆ ದೂರನ್ನ ನೀಡೋದು, ಕಾನೂನು ಹೋರಾಟವನ್ನ ಮಾಡೋದರ ಕುರಿತು ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ಈ ತರ ಆಗಬಾರ್ದು, ಯಾವುದೇ ಕಾರಣಕ್ಕೂ ಯಾರಿಗೂ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇದು ಇಲ್ಲಿಗೆ ಫುಲ್ ಸ್ಟಾಪ್ ಆಗಬೇಕು ಅಂತ ಹೇಳಿ ಆಕ್ರೋಶಗೊಂಡಂತಹ ಸಚಿವರು ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಗೃಹ ಸಚಿವರಿಂದಲೂ ಕೂಡ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಪಡೆದಿದ್ದಾರೆ, ಏನಾಗಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತಹ ಸಚಿವರು ಸಾಕಷ್ಟು ಯಾರು ಕೊಟ್ಟಿಲ್ಲ. ಎಲ್ಲ ಮಾಡಿದ್ದಾರೆ ಅವರು, ಖಂಡಿತವಾಗಿ ಆಗಬಾರ್ದು. ಅದಕ್ಕೆ ನಾನು ಕೂಡ ಈಗ ಡಿಪಾರ್ಟ್ಮೆಂಟ್ನವರಿಗೆ ಮಾಹಿತಿಯನ್ನು ಕೇಳಿದ್ದೇನೆ. ಯಾಕೆಂದರೆ ಉತ್ತರ ಕೊಡುವಾಗ ಹೇಳಬೇಕಾಗತ್ತೆ, ಅದನ್ನು ಕೇಳಿದ್ದೇನೆ. ಯಾವುದು ಗೊತ್ತಿಲ್ಲ ನನಗೆ. ವಿಷಯ ಈಗ ಅವರ ಪ್ರಸ್ತಾಪ ಮಾಡಿದ್ರು, ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಗೊತ್ತು. ಅದಕ್ಕೆ ಉತ್ತರ ಕೊಡಬೇಕಲ್ಲ ನಾನು, ಅದಕ್ಕೆ ಮಾಹಿತಿಯನ್ನು ಕೇಳಿದ್ದೇನೆ ಇಲಾಖೆಯಲ್ಲಿ. ಅದು ಬಿಟ್ಟರೆ ಯಾರು ನಮಗೆ ಕಂಪ್ಲೇಂಟ್ ಮಾದರಿ ಆಗಲಿ ರೆಪ್ರೆಸೆಂಟೇಷನ್ ಮಾದರಿ ಆಗಲಿ ಯಾರೂ ಕೊಟ್ಟಿಲ್ಲ. ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಗಮನಕ್ಕೆ ನಾವ್ಯಾರು ರೆಗ್ಯುಲರ್ ಟಚಲ್ಲಿ ಇರಲ್ಲ. ಅಧ್ಯಕ್ಷರು ಮಾತ್ರ ಇರ್ತಾರೆ, ಇಲ್ಲ ಮುಖ್ಯಮಂತ್ರಿಗಳು ಇರ್ತಾರೆ. ರೆಗ್ಯುಲರ್ ಟಚಲ್ಲಿರೋರು ಅವರೇ. ನಾವೇ ಯಾವಾಗಲಾದರೂ ಹೋದಾಗ ಅಷ್ಟೇ ನಮಗೆ. ನಾನು PCC ಪ್ರೆಸಿಡೆಂಟ್ ಆಗಿದ್ದಾಗ ನಾನು ರೆಗ್ಯುಲರ್ ಟಚಲ್ಲಿ ಇರ್ತಿದ್ದೆ. ಈಗ ಅವರು ಇದ್ದಾರೆ, ಅವರು ರೆಗ್ಯುಲರ್ ಟಚಲ್ಲಿ ಇರ್ತಾರೆ. ಥ್ಯಾಂಕ್ ಯು. ಇದು ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಯಾರಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಲಂಕಷ ತನಿಖೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಇದೀಗ
ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೌದು, ಹನಿ ಟ್ರ್ಯಾಪ್ ಆಗಿರೋದು ನಿಜ ಅನ್ನೋದನ್ನ ಕೂಡ ಗೃಹ ಸಚಿವರು ಒಪ್ಕೊಂಡಿದ್ದಾರೆ. ಈಗ ಈ ಒಂದು ಹನಿ ಟ್ರ್ಯಾಪ್ನಲ್ಲಿ ಯಾರ್ಯಾರು ಇದ್ದಾರೆ, ರಾಜಕೀಯ ದ್ವೇಷಕ್ಕಾಗಿ ಈ ತರ ಮಾಡಲಾಗಿದೆಯಾ ಅನ್ನೋದರ ಬಗ್ಗೆ ಕೂಡ ಕೂಲಂಕುಷ ತನಿಖೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾರಾದರೂ ಇದ್ರೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ, ಮೊದಲು ಕಂಪ್ಲೇಂಟ್ ಕೊಡ್ಲಿ, ಆ ನಂತರ ಯಾರೇ ಇದ್ರೂ ತನಿಖೆ ಮಾಡೋಣ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ, ಯಾರು ಇದ್ರೆ ತನಿಖೆ ಮಾಡಿಸೋ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ, ಯಾರು ಇದ್ರೆ ತನಿಖೆ ಮಾಡಿಸೋ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ, ಯಾರು ಇದ್ರೆ ತನಿಖೆ ಮಾಡಿಸೋ. ಪೊಲೀಸ್ ಸ್ಟೇಷನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದೀಗ ಸಚಿವರುಗಳು ಕೂಡ ಒಪ್ಕೊಳ್ತಾ ಇದ್ದಾರೆ ಹೌದು ಆಗಿದೆ ಅನ್ನೋದು. ಈಗ ಸದ್ಯಕ್ಕೆ ಸಿಎಂ ಅವರನ್ನ ಭೇಟಿ ಮಾಡಿದಂತಹ ಸಚಿವರುಗಳು ಏನೆಲ್ಲ ಚರ್ಚೆ ಮಾಡಿದ್ದಾರೆ, ಏನೆಲ್ಲ ಬೆಳವಣಿಗೆಗಳಿಗೆ ಇದೀಗ ಕಾರಣ ಆಗಿದೆ, ಯಾವ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ಪ್ರಕರಣ? ನವಿತಾ ಜೈನ್, ನ್ಯೂಸ್ 18 ಕನ್ನಡ ಬಿತ್ತರಿಸಿದಂತ ಹನಿ ಟ್ರ್ಯಾಪ್ ವರದಿಗೆ ಇಡೀ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿರುವಂತದ್ದು ಮತ್ತು ಇಡೀ ರಾಜ್ಯದಲ್ಲಿ ರಾಜಕೀಯ ಚರ್ಚೆ ಉಂಟಾಕಿರುವಂತದ್ದು ಮತ್ತು ಇದಕ್ಕೆ ಎಂಡಾರ್ಸ್ ಅನ್ನೋ ರೀತಿಯಲ್ಲಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಚಿವ ಹನಿ ಟ್ರ್ಯಾಪ್ ಆಗಿರೋ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಸದನದಲ್ಲೂ ಕೂಡ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂತದ್ದು. ರಾಜಕೀಯ ವಲಯದಲ್ಲಿ ಯಾರು ಇದನ್ನು ಮಾಡ್ತಿದ್ರು ಅಂತ ಹೇಳಿ ಚರ್ಚೆ ಆಗ್ತಿರ್ತಕ್ಕಂಥ. ಇದರ ಬೆನ್ನಲ್ಲೇ ಈಗಾಗಲೇ ನಾವು ಬಿತ್ತರಿಸಿದ ಸಂದರ್ಭದಲ್ಲಿ ಹೈಕಮಾಂಡ್ ಈಗಾಗಲೇ ಮೊದಲ ಹಂತದ ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಕೆಲವು ಸಚಿವರುಗಳು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈ ಸಂಬಂಧಪಟ್ಟಾಗೆ ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ದೂರನ್ನು ಕೊಟ್ರೆ ಇದ್ರ ಬಗ್ಗೆ ವಿಶೇಷವಾಗಿ ತನಿಖೆ ಮಾಡುವ ಒಲವನ್ನು ಕೂಡ ತೋರಿಸಿರ್ತಕ್ಕಂಥದ್ದು. ಬಹುಶಃ ಇದು ತಾರ್ಕಿಕ ಹಂತಕ್ಕೆ ಹೋಗ್ಬೇಕಂತೇಳಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಿರ್ತಕ್ಕಂಥದ್ದು. ಬಹುಶಃ ಇದು ಮುಂದಿನ ದಿನಗಳಲ್ಲೇ ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಅಲ್ಲದೆ ಪ್ರಮುಖವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಸಂತ್ರಸ್ತ ಸಚಿವರು ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆಯೂ ಕೂಡ ಇರುವಂತದ್ದು. ಅಧಿವೇಶನದಲ್ಲೇ ಪ್ರಸ್ತಾಪವನ್ನು ಮಾಡ್ಬೇಕಂತೇಳಿ ಸಚಿವರ ಅತ್ಯಾಪ್ತ ಉತ್ತರ ಕರ್ನಾಟಕ ಭಾಗದ ಸಚಿವರು ಕೂಡ ಎಲ್ಲೊಂದ್ ಕಡೆ ಒತ್ತಾಯವನ್ನು ಮಾಡುವಂತದ್ದು. ಸ್ವತಃ ಸತೀಶ್ ಜಾರಕಿಹೊಳಿ ಕೂಡ ಸಂತ್ರಸ್ತ ಸಚಿವರಿಗೆ ನೀವು ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕು, ಇಲ್ಲ ವಿಧಾನಸಭೆ ಅಧಿವೇಶನದಲ್ಲೇ ಬಹಿರಂಗ ಪಡಿಸಬೇಕಂತೇಳಿ ಹೇಳಿರುವಂತದ್ದು. ಒಟ್ಟಾರೆ ನ್ಯೂಸ್ 18 ಕನ್ನಡ ಬಿತ್ತರಿಸಿದಂತ ಹನಿ ಟ್ರ್ಯಾಪ್ ವರದಿ ಇದೀಗ ರಾಜ್ಯ ಅಲ್ಲದೆ ದೇಶಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡ್ತಿರುವಂತದ್ದು. ನವಿತಾ ಜೈನ್. ಚಿದಾನಂದ ಪಟೇಲ್, ಈಗ ಒಂದ್ ಕಡೆ ಈ ವಿಚಾರವನ್ನು ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾ ಇದ್ರು ಈ ತರ ಆಗಿದೆ ಅನ್ನೋದು, ಬಟ್ ಇದೀಗ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಒತ್ತಾಸೆ ಕೂಡ ಆಗ್ತಾ ಇದೆ ಎಲ್ರದ್ದು. ಸೊ ಈ ಹಿಟ್ಟಿನಲ್ಲಿ ಕಂಪ್ಲೇಂಟ್ ಅನ್ನ ನೀಡುವ ಸಾಧ್ಯತೆಗಳಿದೆಯಾ? ಸಿದ್ದರಾಮಯ್ಯ ಅವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಚರ್ಚೆಯ ಸಂದರ್ಭದಲ್ಲಿ? ಸದ್ಯ ಸಂತ್ರಸ್ತ ಸಚಿವರು ಇನ್ನೂ ಕೂಡ ದೂರು ಕೊಡ್ಲಿಕ್ಕೆ ಮುಂದಾಗಿಲ್ಲ. ಯಾಕಂತ ಹೇಳಿದ್ರೆ 2 ಬಾರಿ ಪ್ರಯತ್ನ ಆಗಿತ್ತು, 2 ಬಾರಿ ಕೂಡ ಪ್ರಯತ್ನ ವಿಫಲ ಆಗಿರುವಂತದ್ದು. ಯಾರು ಇವರನ್ನ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಸಂತ್ರಸ್ತ ಸಚಿವರಿಗೆ ಬಂದಿದ್ರು ಅವರನ್ನೇ ಕೆಡ್ಡಕ್ಕೆ ಏನು ಬೀಳಿಸಿದಂತ ಸಂತ್ರಸ್ತ ಸಚಿವರು ಅವರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಹಾಗಾಗಿ ಇದೇ ಕಾರಣಕ್ಕಾಗಿ ದೂರವನ್ನು ಕೊಟ್ಟಿಲ್ಲ ಅಂತ ಕೂಡ ಹೇಳ್ತಿರುವಂತದ್ದು. ಸದ್ಯ ಇದೀಗ ಸತೀಶ್ ಜಾರಕಿಹೊಳಿ ಸೇರಿದಂತೆ ಗೃಹ ಸಚಿವರು ಕೂಡ ಸಂತ್ರಸ್ತ ಸಚಿವರಿಗೆ ದೂರು ಕೊಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ದೂರು ಕೊಟ್ರೆ ತನಿಖೆ ಮಾಡೋಣ ಅಂತ ಹೇಳಿರ್ತಕ್ಕಂಥದ್ದು. ಆದ್ರೆ ಸಂತ್ರಸ್ತ ಸಚಿವರು ಕೂಡ ಇನ್ನೂ ಕೂಡ ದೂರು ಕೊಡಲು ಮುಂದಾಗ್ತಿಲ್ಲ. ಸ್ವತಃ ಮುಖ್ಯಮಂತ್ರಿ ಕೂಡ ದೂರನ್ನು ಕೊಟ್ಟರೆ ಇನ್ನು ದೊಡ್ಡ ಮಟ್ಟದ ತನಿಖೆ ಮಾಡೋಣ ಅಂತ ಹೇಳಿರುವಂತದ್ದು. ಹಾಗಾಗಿ ಇದರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಅಂತೇಳಿ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಹಗರಣವಾಗಿ ಇದು ಪರಿಣಮಿಸಿರ್ತಕ್ಕಂಥದ್ದು. ವಿಪಕ್ಷಗಳು ಕೂಡ ಎಲ್ಲೊಂದ್ ಕಡೆ ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅನೇಕ ರಾಜಕಾರಣಿಗಳ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿರುವುದು ಕೂಡ ಎಲ್ಲೊಂದ್ ಕಡೆ ಇದು ಮತ್ತಷ್ಟು ಸಂಚಲನ ಉಂಟು ಮಾಡಿರುವಂತದ್ದು. ನವಿತಾ ಜೈನ್. ಚಿದಾನಂದ ಪಟೇಲ್, ಈಗ ಸಂತ್ರಸ್ತ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಇವತ್ತೇ ಮಾತನಾಡುವ ಸಾಧ್ಯತೆ ಇದೆಯಾ? ಈಗ ಪಕ್ಷಾತೀತವಾಗಿ ಹೋರಾಟ ಮಾಡುವ ಕುರಿತು ಕೂಡ ಯಾವ ರೀತಿಯಾದಂತಹ ಒಂದು ತೀರ್ಮಾನ ಆಗ್ತಾ ಇದೆ? ಸದ್ಯ ಸಂತ್ರಸ್ತ ಸಚಿವರು, ತುಮಕೂರಿನ ಭಾಗದ ಸಚಿವರು ಸದ್ಯ ವಿಧಾನ ಪರಿಷತ್ನಲ್ಲಿ ಇರತಕ್ಕಂಥದ್ದು. ಇವತ್ತು ಬಹುಶಃ ಎಲ್ಲೊಂದ್ ಕಡೆ ವಿಪಕ್ಷಗಳ ಸದಸ್ಯರು ಮತ್ತು ಆಡಳಿತ ಪಕ್ಷದ ನಾಯಕರುಗಳು ಒಂದು ವೇಳೆ ಒತ್ತಾಯ ಮಾಡಿದ್ರೆ ಅಥವಾ ಒತ್ತಡ ಹಾಕಿದ್ರೆ ಇವತ್ತು ಅಧಿವೇಶನದಲ್ಲೇ ಎಲ್ಲೊಂದ್ ಕಡೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅನೇಕ ಸಚಿವರುಗಳ ನಾಯಕರುಗಳು ಕೂಡ ಅಧಿವೇಶನದಲ್ಲೇ ಪ್ರಸ್ತಾಪ ಮಾಡ್ಬೇಕಂತ ಒತ್ತಡ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಒತ್ತಡದ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಅಧಿವೇಶನದಲ್ಲೇ ಸದನದ ಒಳಗಡೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಈಗಾಗಲೇ ನೀವು ಗಮನಿಸ್ತಾ ಇದ್ರಲ್ಲ, ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದಂತಹ ಅತಿ ದೊಡ್ಡ ಸುದ್ದಿ ಇದು, ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇದೀಗ ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯನ್ನ ಮಾಡ್ತಾ ಇದೆ.
ಸದನದಲ್ಲಿ ನ್ಯೂಸ್ 18 ವರದಿ ಸಂಚಲನಕ್ಕೆ ಕಾರಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಮೀಟ್ ಮಾಡಿದ್ದಾರೆ ಈ ಸಂತ್ರಸ್ತ ಸಚಿವರ ಆಪ್ತರುಗಳು ಅಥವಾ ಇದರಿಂದ ಆಕ್ರೋಶಗೊಂಡಂತಹ ಸಚಿವರುಗಳು ಸಿದ್ದರಾಮಯ್ಯ ಅವರ ಜೊತೆ. ಹೌದು, ಮಾಡಲಾಗಿದೆ. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 times. ಸೊ ಅದು ಸಕ್ಸಸ್ ಆಗಿಲ್ಲ. ಈ ಥರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಬೀಳಬೇಕು. ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದ್ದೀವಿ, ಅದನ್ನ ದೂರು ಕೊಡ್ಲಿಕ್ಕೆ ಹೇಳಿದ್ದೀವಿ. ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂತಂತ ಹಾಕ್ತಿದ್ದೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ದೂರು ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಅನುಕೂಲ. ಅದೇ ಹೇಳಿದ್ರೆ ಅದೇ ಮಾಡಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡೆನಕ್ಕೂ ಮತ್ತು ಯಾರಿದ್ದಾರೆ ಅಥವಾ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನೋಡೋಣ, ಸಿಎಂ ಅವ್ರ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ ಆಗ್ತದೆ. ಹೌದೌದು, ಇದರಲ್ಲಿ ಏನೋ ಬರೀ ನಮ್ಮವರಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದವರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು. ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಬ್ರೇಕ್ ಆಗುತ್ತೆ. ಇಲ್ಲ, ನನಗೇನು ಗೊತ್ತಿಲ್ಲ. ನಮಗೆ ಗೊತ್ತಾಗೋದು ನಮ್ಮ ಇಲಾಖೆಗೆ ಏನಾದರೂ ಮಾಹಿತಿ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸ್ಪೆಕ್ಯುಲೇಷನ್ಸ್ಗೆ ಬೇಕಾದಷ್ಟು ಇರುತ್ತೆ, ಆದರೆ ನಮ್ಮ ಇಲಾಖೆಯ ಗಮನಕ್ಕೆ ಬಂದರೆ ಮಾತ್ರ ಈ ವಿಚಾರಗಳು ಗೊತ್ತಾಗುತ್ತೆ. ಯಾರು ಕೊಟ್ಟಿಲ್ಲ, ಖಂಡಿತವಾಗಿ ಆಗಬಾರ್ದು. ಅದಕ್ಕೆ ನಾನು ಕೂಡ ಈಗ ಡಿಪಾರ್ಟ್ಮೆಂಟ್ನವರಿಗೆ ಮಾಹಿತಿಯನ್ನು ಕೇಳಿದ್ದೇನೆ. ಯಾಕೆಂದರೆ ಉತ್ತರ ಕೊಡುವಾಗ ಹೇಳಬೇಕಾಗತ್ತೆ. ಅದನ್ನು ಕೇಳಿದ್ದೇನೆ. ಯಾವುದು ಗೊತ್ತಿಲ್ಲ ನನಗೆ ವಿಷಯ. ಈಗ ಅವರು ಪ್ರಸ್ತಾಪ ಮಾಡಿದ್ರು, ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಗೊತ್ತು. ಅದಕ್ಕೆ ಉತ್ತರ ಕೊಡಬೇಕಲ್ಲ ನಾನು. ಅದಕ್ಕೆ ಮಾಹಿತಿಯನ್ನು ಕೇಳಿದ್ದೇನೆ ಇಲಾಖೆಯಲ್ಲಿ. ಅದು ಬಿಟ್ಟರೆ ಯಾರು ನಮಗೆ ಕಂಪ್ಲೇಂಟ್ ಮಾದರಿ ಆಗಲಿ, ರೆಪ್ರೆಸೆಂಟೇಷನ್ ಮಾದರಿ ಆಗಲಿ ಯಾರು ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್. ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ. ಯಾರು ಇದ್ರೆ ತನಿಖೆ ಮಾಡಿಸೋ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್. ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ. ಯಾರು ಇದ್ರೆ ರಾಜ್ಯ ರಾಜಕೀಯದಲ್ಲಿ ಈಗ ಹನಿ ಟ್ರ್ಯಾಪ್ ಪ್ರಕರಣದ್ದೇ ಸುದ್ದಿ. ಹನಿ ಟ್ರ್ಯಾಪ್ ವಿಚಾರವೇ ಸಂಚಲನವನ್ನ ಮೂಡಿಸ್ತಾ ಇದೆ. ಕೇವಲ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸೌಂಡ್ ಮಾಡ್ತಾ ಇದೆ. ಸದನದಲ್ಲಿ ನ್ಯೂಸ್ 18ನ ವರದಿಯನ್ನ ಬಿತ್ತರಿಸಿ ಏನು ನ್ಯೂಸ್ 18 ವರದಿಯನ್ನ ಮಾಡಿತ್ತು, ಈ ವಿಚಾರ ಕೂಡ ಸದ್ದು ಮಾಡಿದೆ. ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು. ಸಚಿವರೊಬ್ಬರ ಹನಿ ಟ್ರ್ಯಾಪ್ ಸಂಚು ಬಯಲಾಗ್ತಾ ಇದ್ದಂತೆ ಚರ್ಚೆಯಾಗಿದೆ. ಮಧುಜಾಲದ ಬಗ್ಗೆ ಪಕ್ಷಾತೀತ ಹೋರಾಟಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆಡಳಿತ ಹಾಗೂ ವಿಪಕ್ಷ ನಾಯಕರಿಂದ ಗಂಭೀರವಾದ ಚರ್ಚೆ ನಡೆದಿದೆ. ಹನಿ ಟ್ರ್ಯಾಪ್ ಬಗ್ಗೆ ಈಗಾಗಲೇ ಏನೇನು ಆಗಿದೆ ಇದರಲ್ಲಿ. ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಕೇವಲ ನಮ್ಮವರು ಮಾತ್ರ ಅಲ್ಲ, ಇದರಲ್ಲಿ ಅನೇಕರು ಸಿಕ್ಕಾಕೊಂಡಿದ್ದಾರೆ, ಅನೇಕರು ಇದರಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಹಾಗಾದ್ರೆ ಯಾರ್ಯಾರು ಅವರೆಲ್ಲರೂ ಕೂಡ ಈಗ ಕಂಪ್ಲೇಂಟ್ ಅನ್ನ ಕೊಡ್ತಾರಾ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಸಿದ್ದರಾಮಯ್ಯ ಅವರು ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಏನು ಸಲಹೆ ಕೊಡ್ತಾರೆ, ಗೃಹ ಸಚಿವರು ಏನು ಹೇಳ್ತಾರೆ, ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳ್ತಾರೆ, ಆಂತರಿಕವಾಗಿ ಏನಾದರೂ ಇದರ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡುವಂತಹ ಸಾಧ್ಯತೆ ಇದೆಯಾ ನೋಡಬೇಕು. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು? ವಿರೋಧಿಗಳನ್ನ, ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಯಾರೋ ಒಬ್ರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ ಏನ್ ನಡ್ಕ ಕೊಟ್ಟಿದ್ದೀರಿ ರಾಜ್ಯನ ನೀವು? ಆಯ್ತು, ಮುಗಿಸ್ತೀನಿ. ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು.
ಅದು ಬಿಟ್ಟು ಯಾರು ಹೆಂಗ್ ಬೇಕಾದ್ರೆ ವೀಲಿಂಗ್ ಮಾಡ್ಬೋದು, ಯಾರು ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡ್ಬೋದು, ಯಾರು ಬೇಕಾದ್ರೆ ಬೆಂಕಿ ಹಚ್ಬೋದು ಅಲ್ಲ ಸರ್ಕಾರ ಅಂತಂದ್ರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ವಿಫಲರಾಗಿದ್ದಾರ. ಅವರ ಇಲಾಖೆನ ಇನ್ಯಾರ ಕೈಯಾಡಿಸ್ತಾ ಇದಾರ? ಅವ್ರಿಗೆ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಅವ್ರು ಕೈ ಕಟ್ಟು ಕುಳಿತಿದಾರ? ಇಂಥವೆಲ್ಲ ಪ್ರಶ್ನೆಗಳು ಕೂಡ ಇದು ಸಹಜವಾಗಿ ಉದ್ಭವ ಆಗಿದೆ.